ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ರೈತರ ಮುಖ್ಯ ಬೇಡಿಕೆ ನೀರು. ಈಗಾಗಲೇ ಹುಕ್ಕೇರಿಯಲ್ಲಿ ಮೂಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ, ಆಗ್ಯದ ನೀರಾವರಿ ಸಲುವಾಗಿ. ಕಳೆದ 80 ವರ್ಷಗಳಿಂದ ಏನೂ ಆಗಿಲ್ಲ. ಅಧಿಕಾರಿಗಳನ್ನು ಕರೆಸಿದರು, ಮಾತನಾಡಿದರು. ರೈತ ಸಂಘದ ಲೀಡರ್ಗಳು ಈ ಹಿಂದೂ ಮಾತಾಡಿದರು, ಈಗಲೂ ಮಾತಾಡ್ತಾ ಇದ್ದಾರೆ. ಇವತ್ತೊಂದು ಫೋನ್ ಡಿಸಿಷನ್ಗೆ ಬಂದಿದ್ದಾರೆ. ಅವರು ಸರಿಯಾದ ವಿಚಾರ. ಯಾಕಂದ್ರೆ ಅಧಿಕಾರಿಗಳ ಕೈಯಲ್ಲಿ ಏನಿಲ್ಲ, ರಿಪೋರ್ಟ್ಸ್ ಕೊಡೋರು, ತೊಗೊಳೋರು, ದುಡ್ಡು ಹಾಕಿದರೆ ವರ್ಕ್ ಮಾಡೋರು. ಇದಕ್ಕೆ ಬರೋದು ಎಲ್ಲಿದಪ್ಪ ದುಡ್ಡು? ಸಹಜದ ಎಲ್ಲರಿಗೂ ಗೊತ್ತಿರುವಂಗೆ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ ಆ ದಿಸೆಯಲ್ಲಿ ಮತ್ತೆ ಮೂಮೆಂಟ್ ಸ್ಟಾರ್ಟ್ ಅದ. ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ, ನೋಡು ಏನೇನು ಆಗ್ತದೆ. ಬಟ್ ಇಲ್ಲಿ ಒಂದು ನೆನಪಿಡ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಸರ್ಕಾರ ಈಗ ಮೊದಲ ಇದ್ದಂಥ ಏನೇನು ಬೇಸಿಕ್ ಇತ್ತು, ಕೆನಾಲ್ಗಳು, ಒಂದು ಡ್ಯಾಮ್ ಕಟ್ಟುವುದು ಎಷ್ಟು ಮುಖ್ಯದನೋ ಆ ಡ್ಯಾಮಲ್ಲಿ ನಿಂತಂಥ ನೀರ ಪ್ರತಿಯೊಂದು ಹೊಲಕ್ಕೆ ಹೋಗಿ ಮುಟ್ಟುವಂಥ, ಅದೇನೋ ಒಂದು ಏರಿಯಾ ಕ್ಷೇತ್ರ ಇರ್ತದೆ, ಅಲ್ಲಿ ಹೋಗಿ ಮುಟ್ಟುವಂಥ ವ್ಯವಸ್ಥೆನೂ ಮಾಡಬೇಕು. ಅಂದಾಗ ಅದು ನೀರಾವರಿ ಯಶಸ್ವಿ ಆದಾಗ. ಇಲ್ಲ ಹುಕ್ಕೇರಿ ತಾಲೂಕದಲ್ಲಿ ನೀವು ಈಗಾಗಲೇ ಹಿಂದೆ ಸ್ಟ್ರೈಕ್ ಮಾಡಿದರು, ಮೇಲೆ ಮಾಡ್ತಾನೆ ಇದ್ದಾರೆ. ಬೇರೆ ಬೇರೆ ತಾಲೂಕಿಗೆ ಹೋಗ್ತಾ ಇದ್ದಾರೆ. ಅದೇ ಕಾಲಕ್ಕೆ ವಿಜಯಪುರ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬೇರೆ ಬೇರೆ ಕಡೆ ನೀರಿನ ಸಲುವಾಗಿ ಓಡಾಡ್ತಾ ಇದ್ದಾರೆ. ಆಗಲಪ್ಪ ನಮ್ಮ ರೈತರು ನೀರು ಸಿಗಲಿ ಅಂತೇಳಿ. ಯಾಕಂದ್ರೆ ನೀರಿಲ್ಲ ಅಂದರೆ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಬೆಳೆ ಇಲ್ಲ ಅಂದರೆ ನಮಗೆ ಬದುಕಿಲ್ಲ. ಒಂದಕ್ಕೊಂದು ಲಿಂಕ್ಸ್ ಇದೆ. ಆ ದಿಸೆಯಲ್ಲಿ ನಮ್ಮ ರೈತ ನಾಯಕರು ವಿಶೇಷವಾಗಿ ಇತ್ತೀಚೆಗೆ ಜನರೊಂದಿಗೆ ರೈತರೊಂದಿಗೆ ಬೆರಿತಾ ನಡೆದಿದ್ದಾರೆ. ಮಧ್ಯದಾಗೆ ನಮ್ಮ ಗುರೂಜಿ ಶಶಿಕಾಂತ್ ಅವರು, ಎರಡನೇದಾಗಿ ನಮ್ಮ ಚುನಪ್ಪ ಪೂಜಾರಿ ಅವರು, ಜೊತೆಗೆ ಅಲ್ಲಲ್ಲಿಯ ತಾಲೂಕಿನ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಕೂಡ್ಕೊಂಡು ಈ ಮೂಮೆಂಟನ್ನು ನಿಧಾನಕ್ಕೆ ಜಾಗೃತಿಗೊಳಿಸ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗೂ ಮುಟ್ಟಿಸ್ತಾ ಇದ್ದಾರೆ. ನಾವು ಎಚ್ಚರ ಆಗಲಾರದ ನಮಗೆ ಭವಿಷ್ಯ ಇಲ್ಲ ಅನ್ನೋದನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ. ಇವತ್ತು ಇವರು ನೋಡಿದಾಗ ನಮಗೆ ಹೊಳ್ಳಿ ಮತ್ತೆ ನೆನಪು ಬರುವಂಥದ್ದು ಪ್ರೊಫೆಸರ್ ನಂಜುಂಡ ಸ್ವಾಮಿಗಳು, ಜೊತೆಗೆ ಬಾಬಾಗೌಡ ಪಾಟೀಲರು. ಅವ್ರು ಎಲ್ಲಿಗೆ ತಂದು ನಿಲ್ಲಿಸಿದ್ರು ಆ ಕೆಲಸವನ್ನು ಇವರು ಮುಂದುವರಿಸ್ಕೊಂಡು ನಡೆದಿದ್ದಾರೆ.